ಓಕೆ ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನೀವೇನು ಮಾಡೋದಣ್ಣ? ಇದು ಅಂಗಡಿ ಪಾನಿಪುರಿ ಅಂತ ಒಂದು ಪಾನಿಪುರಿ ಅಂಗಡಿ ಮಾಡಿ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 5 ವರ್ಷ ರನ್ನಿಂಗ್ ನಡೀತಿದೆ. ಆಯ್ತು. ಹೆಂಗೆ ನಡೀತಿದೆ ಬಿಸ್ನೆಸ್ ಇವಾಗ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೌದಾ? ನೀವು ಇದಕ್ಕೆ ಮುಂಚೆ ಏನು ಮಾಡ್ತಿದ್ರಿ? ನಾನು ಒಂದು ಡ್ರೈವರಾಗಿ ಕೆಲಸ ಮಾಡ್ತಿದ್ದೆ. ಓಕೆ, ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನೀವು ಸ್ಟಾರ್ಟಿಂಗಲ್ಲಿ? ಇನ್ವೆಸ್ಟ್ಮೆಂಟ್ ಏನು ಮಾಡಿಲ್ಲ. ನಾನು ಫಸ್ಟ್ ಒಂದು ಅಂಗಡಿ ಮಾಡಿದ್ದೆ. ನಾನು ಕೊರೋನಾ ಟೈಮಲ್ಲಿ ಎಲ್ಲ ಸ್ಟಾಪ್ ಆಗಿತ್ತು. ಅದೇ ಅಂಗಡಿ ತೊಗೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು ಚೆನ್ನಾಗಿ ಬಿಸ್ನೆಸ್ ನಡೀತದೆ. ಏನು ಇನ್ವೆಸ್ಟ್ಮೆಂಟ್ ಅಂತೇನಿಲ್ಲ, ಹಳೆ ಗಾಡಿನೇ ಮಾಡಿಕೊಂಡು ಇವತ್ತು ಹಂಗೆ ನಡೀತದೆ. 5 ವರ್ಷ ಆಯ್ತಲ್ವಾ, ಜನ ಎಲ್ಲ ಗುರುತಿಸೋಕೆ ಸ್ಟಾರ್ಟ್ ಆಯಿತು. ಹಂಗೆ ಸ್ವಲ್ಪ ಇಂಪ್ರೂವ್ ಆಯಿತು. ಬೇರೆ ಥರ ಪಾನಿಪುರಿಗೂ ನಿಮ್ಮ ಅಂಗಡಿಗೂ ಏನು ವ್ಯತ್ಯಾಸ? ಅದು ನಾನೇನು ಹೇಳಿ, ಅದು ಎಲ್ಲ ಜನ ಹೇಳ್ಬೇಕು. ಯಾಕಂದರೆ ರುಚಿ ಎಲ್ಲ ಕಡೆ ಅವ್ರು ತಿಂದಿರ್ತಾರೆ, ಎಲ್ಲ ನೋಡಿರ್ತಾರೆ. ನಮ್ಮ ಹತ್ರ ತಿಂದಾಗುವಾಗ ಗೊತ್ತಾಗುತ್ತೆ ಏನು ಟೇಸ್ಟ್ ಇದೆ ಏನು ಅಂತ ಅಂದ್ಬಿಟ್ಟು. ಎಷ್ಟು ಜನ ಕೆಲಸಕ್ಕಿದ್ದಾರೆ ನಿಮ್ಮ ಹತ್ರ? ನನ್ನ ಹತ್ರ ಈಗ ಒಂದು 6 ಜನ ಇದ್ದಾರೆ. ಹೌದಾ? ಇವಾಗ ಎಷ್ಟು ಸಂಬಳ ಕೊಡ್ತೀರಾ ಅವರಿಗೆ? ಅವರೆಲ್ಲ ಇಲ್ಲೇ ಇದ್ದಾರೆ. ಅವರೆಲ್ಲ ಹೇಳುವಾಗ ಅಲ್ಲ, ಅವರೆಲ್ಲ ನನ್ನ ಹತ್ರ ತುಂಬ ಖುಷಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೇನು ಸಂಬಳ ಬೇಕು ಆ ಥರ ಏನಂತಲ್ಲ. ಒಬ್ಬೊಬ್ಬರು ಬಂದು 2 ವರ್ಷಗಳು ಆಯಿತು ನನ್ನ ಹತ್ರ ಬಂದು. ಒಂದು 2 ವರ್ಷ 2.5 ವರ್ಷ ನಾನೇನು ಮಾಡಿದೆ. ಈಗ ಅವರೆಲ್ಲ 2 ವರ್ಷ ಆಯಿತು ಬಂದು. ಅವರೆಲ್ಲ ಅವರು ಸಂಬಳ ಅಂತ ಏನು, ನಾನು ಅವ್ರಿಗೆ ಸಂಬಳ ಕೊಡಬೇಕು ಅಂತ ಯೋಚನೆ ಮಾಡಲ್ಲ. ಅವರು ನನ್ನ ಹತ್ರ ಸಂಬಳ ಅಂತ ಏನು ಕೇಳಲ್ಲ. ನನಗೆ ಬಂದಿದ್ದರಲ್ಲಿ ಅವ್ರಿಗೂ ಪಾಲಾಗಿ ಕೊಡ್ತೀನಿ. ಸಂಬಳ ಅಂತ ಏನು ಕೊಡಲ್ಲ. ಅವ್ರಿಗೆ ಖುಷಿಯಾಗಿ ಅವ್ರಿಗೆ ಏನು ಬೇಕು ಅದು ನಾನು ಕೊಡ್ತೀನಿ. ಜಾಗ ನಿಮ್ಮದು ಸ್ವಂತನಾ ಅಲ್ಲ ರೆಂಟಾ? ಸ್ವಂತ ಆಗಿದ್ರೆ ನಾನು ಪಾನಿಪುರಿ ಯಾಕೆ ಮಾರಬೇಕಾಗ್ತಾಯಿತ್ತು? ಇಲ್ಲ, ಇದು ನಮ್ಮ ಓನರ್ದು, ನಮ್ಮ ಬಾಸ್ ಜಾಗ. ಅವರು ನಮಗೆ ಇದು ನೋಡ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಂಗೆ ನಾನು ಇಲ್ಲಿ ಹಂಗೆ ಬಿಸ್ನೆಸ್ ಮಾಡ್ಕೊಂಡು ಅದು ಸ್ವಲ್ಪ ಇಂಪ್ರೂವ್ ಮಾಡಿದ್ದೀನಿ. ಓಕೆ, ನೋಡ್ಕೊಳ್ಳೋಣ ಅಂತ ಬಂದಿದ್ದೆ ಜಾಗನ. ಏನಂದರೆ ಅವಾಗ ಕೊರೋನಾ ಟೈಮಲ್ಲಿ ಹಸು ಕೋಳಿ ಕುರಿ ಫಾರ್ಮ್ ಮಾಡೋಣಂತ ಬಂದೆ. ಇದೇ ಥರ ನಿಮ್ಮ ಥರ ಯೂಟ್ಯೂಬ್ ಮಾಡ್ತಾರಲ್ಲ, ಅವರೆಲ್ಲ ಹೇಳಿದರು ನನಗೆ ಹಿಂಗೆಲ್ಲ ಮಾಡಿದ್ರೆ ಹೆಂಗಾಗುತ್ತೆ ಅಂತ. ನೋಡ್ತಾ ನೋಡ್ತಾ ಅವಾಗ ಅನಿಸ್ತು, ಹಸು ಮಾಡಿದ್ರೆ ಆಗುತ್ತೆ, ದುಡ್ಡು ಹಾಲು ಕರಿಬೋದು ಅಂತೇಳಿ ಎಲ್ಲ ಮಾಡಿದೆ. ಎಲ್ಲ ನಾಶ ಆಯಿತು, ಸತ್ಯನಾಶ ಆಯಿತು. ಏನು ಇಲ್ದಿರಂಗೆ ಝೀರೋ ಅದೇ. ಆಮೇಲೆ ಅಲ್ಲಿ ಒಂದು ರೋಡಲ್ಲಿ ನಿಂತ್ಕೊಂಡು ಅಂಗಡಿಯಿಂದ ಮಾಡಿಕೊಂಡು ಇವತ್ತು ಇದನ್ನೇ ಮಾಡ್ಕೊಂಡು ಬಂದೆ. ಇವತ್ತು ಇದು ಚೆನ್ನಾಗಿ ನಡೀತಾ ಇದೆ. ಓಕೆ, ಇವಾಗ ಎಲ್ಲರಿಗೂ ನೋಡ್ಕೊಳ್ಳೋಷ್ಟು, ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳೋಷ್ಟು ಚೆನ್ನಾಗಿ ಸಂಪಾದನೆ ಆಗುತ್ತೆ. ಜೀವನ ಮಾಡೋಷ್ಟು ಆಗುತ್ತೆ. ಓಕೆ, ಎಸ್ಟಿಮೇಟೆಡ್ ಆಗಿ ಎಷ್ಟಾಗ್ಬೋದು ಒಂದು ತಿಂಗಳಿಗೆ? ಈಗ ನಾವು ಒಂದು 6 ಜನ ಹುಡುಗರು, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು, ಎಲ್ಲರೂ ಬದುಕೋಷ್ಟು ಆಯಿತು. ಎಲ್ಲರೂ ಊಟ ಮಾಡೋಷ್ಟು ಜೀವನ ಆಯ್ತು. 1 ಲಕ್ಷ. ನಿಮ್ಮ ಅಂಗಡಿಲಿ ಏನೇನಿದೆ ಅಂತ ಹೇಳಿ, ಏನೇಂದ್ರಲ್ಲಿ ಮಾಡ್ತೀರಾ ಅದನ್ನ? ಜಲ್ಜೀರಾ ಎಲ್ಲ ಕಡೆನೂ ಇದೇ ಥರನೇ ಪಾನಿಗಳೆಲ್ಲ ಸಿಕ್ಕೋದು. ಎಲ್ಲ ಕಡೆ ಹಿಂಗೆ ಇರುತ್ತೆ, ಇದೇ ಥರ ಇರುತ್ತೆ. ಅದು ಮತ್ತೆ ಹಾಕೋದು ಕ್ವಾಲಿಟಿ ಮಾತ್ರ ಬೇರೆ ಬೇರೆ ಇರುತ್ತೆ. ಒಳಗಡೆ ಹಾಕೋ ಐಟಮ್ಗಳು ಬೇರೆ ಇರುತ್ತೆ. ನೀವು ಅದು ಬಂದ್ಬಿಟ್ಟು ಸಾಸ್ ಅಂದರೆ ಟೊಮೊಟೊ ಕೆಚಪ್ ಎಲ್ಲ ಮಾಡಬೇಕು. ಅದಕ್ಕೆ ನಾನು ಆ ಥರ ಎಲ್ಲ ಮಾಡೋಲ್ಲ. ಏನಂದರೆ ಹುಣ್ಸೆಹಣ್ಣು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮನೆಯಲ್ಲೇ ಹುಣ್ಸೆಹಣ್ಣು ಚಟ್ನಿ ಥರನೇ ಮಾಡ್ತೀನಿ. ಅದು ತುಂಬ ರುಚಿಯಾಗಿರುತ್ತೆ. ಮತ್ತು ಇದೂ ಅಷ್ಟೇ, ಇದರಲ್ಲೂ ಅಷ್ಟೇ. ಎಲ್ಲರೂ ಸಕ್ಕರೆ ಹಾಕ್ತಾರೆ ಸ್ವೀಟ್ ಬರಬೇಕು ಅಂತಂದರೆ ನಾನು ಬೆಲ್ಲ ಹಾಕ್ತೀನಿ, ಮತ್ತು ಹುಣ್ಸೆಹಣ್ಣು ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಒಳ್ಳೊಳ್ಳೆ ಐಟಮ್ಗಳು ಹಾಕೋದ್ರಿಂದ, ನನ್ನ ಮನೆಯಲ್ಲೇ ಮಾಡೋ ಪೌಡ್ರುಗಳು ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ. ಓಕೆ, ಕಸ್ಟಮರ್ ಸರ್ವಿಸು ಈ ಬಿಸ್ನೆಸ್ಗೆ ಎಷ್ಟು ಇಂಪಾರ್ಟೆಂಟು? ತುಂಬ 100 ಕಸ್ಟಮರ್ ಇರಬೇಕಲ್ವಾ. ಪಾನಿಪುರಿ ಅಂದರೆ ನೀಟ್ನೆಸ್ ಇರಲ್ಲ, ಅನ್ಹೈಜಿನಿಕ್ಕು ಅಂತಾರೆ. ನೀವು ಅದನ್ನು ಹೆಂಗೆ ಎದುರಿಸ್ತೀರಾ? ಸರ್, ನಾನು ಕನ್ನಡದವನು. ಮತ್ತು ನನಗೆ ಗೊತ್ತಿದೆ, ನಾನು ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಹೆಂಗಿರಬೇಕು, ಯಾವ ಥರ ಇರಬೇಕು. ನಾನು 4-5 ಕಡೆ ಎಲ್ಲ ತಿನ್ನುವಾಗ ಗಲೀಜಿರುವಾಗ ನಮಗೂ ಅನ್ಸುತ್ತೆ ಏನು ಅಂತ ಅಂದ್ಬಿಟ್ಟು ಅವೆಲ್ಲ ನೋಡಿಕೊಂಡೆ ನಾನು ಇದನ್ನೆಲ್ಲ ಒಂದು ಮಾರುಡಿ ಹತ್ರ ಕೆಲಸ ಕಲ್ತಿದ್ದೆ. ಕಲ್ತಾದ್ಮೇಲೆ ಇದನ್ನು ನೀಟ್ನೆಸ್ ಆಗಿ ಹೆಂಗೆ ಮಾಡಬೇಕು, ಮತ್ತು ಗ್ಲೌಸ್ ಯಾವ ಥರ ಏನು, ಇವೆಲ್ಲ ನಾನು ಆಮೇಲೆ ನಾನು ಹಂಗೆ ಸ್ಟಡಿ ಮಾಡಿಕೊಂಡು ಹಂಗೆ ನಾನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರೋದು. ಅಂದರೆ ಫಸ್ಟ್ ಏನಂದರೆ ಎಲ್ಲ ನೀಟಾಗಿರಬೇಕು. ಫಸ್ಟ್ ನಾವು ಎಲ್ಲ ಕಡೆ ಹೋಗಿರುವಾಗ ಉಗುರು ಇರುತ್ತೆ, ಆಮೇಲೆ ಗಲೀಜು ಐಟಮ್ಗಳು ಹಾಕ್ತಾರೆ, ಮತ್ತು ಮೊಳಕೆ ಬಂದರೆ ಆಲೂಗಡ್ಡೆ ಕೊಡ್ತಾರೆ. ಅವೆಲ್ಲ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವಾಗ ನಾನು ಇದನ್ನು ಕೆಲಸ ಕಲಿಬೇಕಾದ್ರೆ ನಾನು ಇದನ್ನು ಕಲಿಸಿದ್ದು ನನಗೆ ಒಬ್ಬರು ಸೇಟು ಮಾರ್ವಾಡಿ ಅವ್ರು ಕಲಿಸಿದ್ದು, ರಾಜಸ್ಥಾನಿ ಅವರು ನಾನು ಕಲಿಸಿದ ಕೆಲಸ. ಅವ್ರ ಹತ್ರ ಕೆಲಸ ಕಲ್ತಿದ್ಮೇಲೆ ನಾನು ಇದನ್ನು ಏನೋ ಒಂದು ಮಾಡಬೇಕು, ಒಂದು ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅಂತ ಒಂದು ಆಸೆಯಿಂದ ಸ್ವಲ್ಪ ನೀಟ್ನೆಸ್ ಅಂದರೆ ನಮ್ಮ ಅಪ್ಪ ಅಮ್ಮ ಕೂಡ ಅದನ್ನು ಕಲಿಸಿರೋದು ನಮ್ಗೆ. ಅದನ್ನೇ ನೀಟ್ನೆಸ್ ಫಸ್ಟ್ ಕಲಿಸಿರೋದು. ನೀಟ್ನೆಸ್ ನಮ್ಗೆ ಏನಂದರೆ ಶಿಸ್ತಿರಬೇಕು. ಮತ್ತು ಹೆಚ್ಚಾಗಿ ನಾನು ಕೆಲಸ ಮಾಡ್ತಾಯಿದ್ದು ಓನರ್ ಕೂಡ ಅಷ್ಟೇ, ಅವರು ಅಷ್ಟು ನೀಟಾಗಿ ಇರಬೇಕು, ಹಿಂಗಿರಬೇಕು, ಸ್ವಚ್ಛತೆ ಇರಬೇಕು ಅಂತೆಲ್ಲ ನನಗೆ ಹೇಳ್ಕೊಂಡು ಕೊಟ್ಟಿದ್ರು. ಅದರಿಂದ ಅದೇ ಥರ ನಾನು ಅಂಗಡಿ ನಾನು ಸ್ವಲ್ಪ ಮಾನಸಿಕ ಅಸ್ವಸ್ಥ ಇದ್ದೀನಿ ಇಂಥ ವಿಷಯದಲ್ಲಿ. OCD ಪ್ರಾಬ್ಲಮ್ ಐತೆ ನನಗೆ. ನೀಟ್ನೆಸ್ ಇಲ್ಲ ಅಂದರೆ ಒಂದು ಸ್ವಲ್ಪ ನನಗೆ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಓಕೆ, ಸರಿ. ಲಾಸ್ಟ್ ನಿಮ್ಮ ಅಂಗಡಿಲಿ ಏನೇನು ಸಿಗುತ್ತೆ ಅಂತ ಹೇಳ್ಬಿಡಿ. ಸರ್, ನನ್ನ ಅಂಗಡಿನಲ್ಲಿ ಫಸ್ಟ್ ಪಾನಿಪುರಿನೇ ಸರ್ ನನ್ನ ಪ್ರಿಫರೆನ್ಸು. ಪಾನಿಪುರಿ ಅಂತಂದ್ರೆ ಪಾನಿಪುರಿ ಮಾತ್ರನೇ. ಆಮೇಲೆ ಎಲ್ಲ ಜನಗಳು ಏನೋ ಹೊಸದೇನಾದ್ರು ಮಾಡಬೇಕಲ್ಲ, ಬರೀ ಪಾನಿಪುರಿನೇ ಮಾಡ್ತಿರಲ್ಲ ಅಂತ ಹೇಳಿದ್ರು. ಇವಾಗ ಒಂದು 8 ತಿಂಗಳಾಯಿತು ಬ್ರೆಡ್ ಪಕೋಡ, ಮಿರ್ಚಿ ವಡ, ವಡಾಪಾವ್,
ಮತ್ತು ಸಮೋಸ ಕಚೋರಿ ಈ ಥರದೆಲ್ಲ ನಾನು ಐಟಮ್ಗಳೆಲ್ಲ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಮಾಡಬೇಕು ಅಂತೆಲ್ಲ ಐತೆ, ಸ್ಟಾರ್ಟ್ ಮಾಡಬೇಕು. ಏನಂದರೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಐತೆ, ಅದಕ್ಕೋಸ್ಕರಕ್ಕೆ ನಾನು ಇನ್ನೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಏನೋ ಎಕ್ಸ್ಪೆನ್ಷನ್ ಮಾಡಬೇಕು, ಇದನ್ನ ದೊಡ್ಡದಾಗಿ ಮಾಡಬೇಕು ಅಂತ ಏನೋ ಪ್ಲಾನ್ ಇದೆಯಾ? ಆಸೆ ಇದೆ, ಮಾಡಬೇಕು, ಏನಾದರೂ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತೆಲ್ಲ ಆಸೆ ಐತೆ. ಅಂದರೆ ಈ 6 ಜನ ಹುಡುಗರು ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ಐತೆ. ಒಬ್ಬ ಊರಿಗೆ ಹೋಗಿದ್ರೆ 2 ತಿಂಗಳು 4 ತಿಂಗಳು ಊರಿಂದ ಬರೋದಿಲ್ಲ, ಅವನ್ನೆಲ್ಲ ರೆಡಿ ಮಾಡೋದ್ಮೇಲೆ ಮತ್ತೆ ಇಲ್ಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರಕ್ಕೆ ಮಾಡೋಕ್ಕೆ ಭಯ ಆಗ್ತದೆ. ನಮಗೇನಂದರೆ ಮ್ಯಾನ್ ಪವರ್ ತುಂಬ ಜಾಸ್ತಿ ಬೇಕು ನಮಗೆ. ಸುಮ್ಮನೆ ನೋಡೋದಕ್ಕೆ ಏನೋ ಪಾನಿಪುರಿ ಕೊಡ್ತಾನೆ, ವಡಪಾವ್ ಕೊಡ್ತಾನೆ ಅಂತ ಹೇಳ್ತಾರೆ. ಒಂದೊಂದು ಕೆಲಸ ಮಾಡಬೇಕು ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಟ್ರೈನಿಂಗ್ ಕೊಟ್ಟಿರಬೇಕು, ಕೊಡಬೇಕು. ಅವ್ರು ಕೊಡೋದಕ್ಕೆ 3 ತಿಂಗಳು ಗಂಟೆ ಅವ್ರು ಹೆಂಗೆ ಕೊಡಬೇಕು, ಯಾವ ಥರ ಇರಬೇಕು, ನೀಟ್ನೆಸ್ಸು, ಅವ್ರನ್ನೆಲ್ಲ ರೆಡಿ ಮಾಡ್ಕೊಂಡು ಬರೋದಕ್ಕೆ 3 ತಿಂಗಳು ಗಂಟೆ ಅವ್ರು ರೆಡಿ ಮಾಡೋದಕ್ಕೆ ಆಗುತ್ತೆ. ರೆಡಿ ಮಾಡಿ ನಿಲ್ಸಿದ್ಮೇಲೆ ಅವರು ಆಮೇಲೆ ಊರಿಗೆ ಹೋಗಿದ್ಮೇಲೆ ಮತ್ತೆ ಬರ್ತಾರೆ ಅನ್ನೋ ಡೌಟ್. ಅದಕ್ಕೋಸ್ಕರಕ್ಕೆ ಏನು ಮಾಡೋದಕ್ಕೂ ನನಗೆ ಭಯ. ಈ ಥರ ನನ್ನ ಹತ್ರ ಸುಮಾರು ಜನ ಬಂದೆಲ್ಲ ವಾಪಸ್ ಹೋಗಿದ್ದಾರೆ. ತುಂಬ ಕಷ್ಟ ಇದೆ, ಹುಡುಗರನ್ನ ಮೇಂಟೈನ್ ಮಾಡೋದೇ ಕಷ್ಟ ಇದೆ ನನಗೆ. ಓಕೆ. ಆ ಥರ ಹುಡುಗರು ಇವೆಲ್ಲ ಸಿಗಂಗಿದ್ರೆ ತುಂಬ ದೊಡ್ಡದಾಗಿ ಮಾಡ್ಬಿಡ್ತದೆ. ಇಷ್ಟೊತ್ತಿಗೆಲ್ಲ ಹುಡುಗರು ಸಿಗೋದು ಕಷ್ಟ. ಹುಡುಗರು ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡೋರು. ಸಿಗೋರೆಲ್ಲ ಬಿಡಿ, ಸಿಗರೇಟು, ಗುಟ್ಕಾ ಇಂಥದ್ದೆಲ್ಲ ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಓಕೆ. ಅಂಗಡಿಲಿ ಅದೆಲ್ಲ ಅಂಥವ್ರನ್ನ ಇಡೋದಕ್ಕೆ ನಂಗೆ ಇಷ್ಟ ಆಗಲ್ಲ. ಒಳ್ಳೆಯವ್ರನ್ನ ಹುಡುಕ್ಬೇಕಂದ್ರೆ ಯಾರು ಸಿಕ್ಕೋದಿಲ್ಲ. ಈಗ ನಿಮ್ಮ ಥರನೇ ಇನ್ನೊಂದು ಅಂಗಡಿ ಓಪನ್ ಮಾಡ್ತೀನಿ, ಫ್ರಾಂಚೈಸಿ ಕೊಡ್ತೀರಾ ಅಂತಂದ್ರೆ ಕೊಡ್ತೀರಾ? ಅವ್ರಿಗೆ ಮಾಡೋದು ತಾಕತ್ ಬೇಕು ಫಸ್ಟ್. ಏನಂದರೆ ನನ್ನ ಅಂಗಡಿನಲ್ಲಿ ವರ್ಷಕ್ಕೆ ಒಂದೇ ಸತಿ ರಜಾ ಸಿಕ್ಕುತ್ತೆ. ಓಕೆ. ದೀಪಾವಳಿಗೆ ಮಾತ್ರ ಅದು ಅಂಗಡಿ ಮಾಡಿ ಕ್ಲೋಸ್ ಮಾಡ್ತೀನಿ. ಮತ್ತು ಟೈಮಿಂಗ್ಸ್ 12 ಗಂಟೆಯಿಂದ 12 ಗಂಟೆಗೆ ಓಪನ್ ಆಗಬೇಕು. ಸಾಯಂಕಾಲ 9:30ಗೆ ಕ್ಲೋಸ್ ಆಗುತ್ತೆ. ಇದೇ ಥರ ಮಾಡಂಗಿದ್ರೆ ಮಾಡ್ಬೋದು. ಏನು ಮಾಡ್ತಾರೆ, ಹುಡುಗರನ್ನಿಟ್ಟು ಕೆಲಸ ಮಾಡಬೇಕು ಅಂತ ಹೋಗ್ತಾರೆ, ಆ ಹುಡುಗನಿಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಆಮೇಲೆ ಅಜ್ಜಿ ಸತ್ತೋಗ್ತಾರೆ, ತಾತ ಸತ್ತೋಗ್ತಾರೆ, ಅಕ್ಕನ ಮದುವೆ ಈ ಥರ ಎಲ್ಲ ಆಗ್ಬಿಟ್ಟು ರಜಾ ಹಾಕುವಾಗ ಅವ್ರು ಅಂಗಡಿ ರಜಾ ಹಾಕ್ತಾರೆ. ಹಂಗೆಲ್ಲ ಇರ್ಬಾರ್ದು. ಅವರೇ ಮಾಡ್ಬೇಕು, ಶ್ರದ್ಧೆ ಇದ್ರೆ ಮಾತ್ರ ಮಾಡ್ಬೋದು. ಅವರೇ ಮಾಡಂಗಿದ್ರೆ ಮಾಡ್ಬೋದು. ಹುಡುಗರನ್ನ ಇಟ್ಬಿಟ್ಟು ನಾನು ಮಾಡ್ತೀನಿ, ನನ್ನ ಹತ್ರ ದುಡ್ಡು ಐತೆ, ಏನು ಸುಮ್ಮನೆ ಟೈಮ್ ಪಾಸ್ ಮಾಡ್ತೀನಿ ಅಂದರೆ ಮಾಡಲೇಬೇಡ್ರಿ ಅಂತ ಹೇಳ್ತೀನಿ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ನಿಮ್ಮ ವಿಡಿಯೋ ಖಂಡಿತವಾಗ್ಲೂ ವೈರಲ್ ಆಗುತ್ತೆ. ಥ್ಯಾಂಕ್ ಯು. ಪರವಾಗಿಲ್ಲ ಸರ್.